ಎಸ್. ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳ್ಬಿಟ್ಟು ಪ್ರೀತಿನ ಸ್ಪ್ರೆಡ್ ಮಾಡೋಣ ಆ್ಯಂಡ್ ಲವ್ನ ಸ್ಪ್ರೆಡ್ ಮಾಡೋಣ. ನಾವು ಕೂಡ ಗ್ರಾಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸೊ ಇವತ್ತು ನಾನೊಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಆರ್ ಟೆಕ್ನಿಕ್ಸ್ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ವಿಷಯನ ಹೇಳಬೇಕು. ನಾನು ಒಂದು ವಿಡಿಯೋ ಮಾಡಿದೆ ಯಾವುದ್ರ ಬಗ್ಗೆ, ಕರಂಗಲಿ ಬ್ರಾಸ್ಲೆಟ್ ನಾನು ಹಾಕ್ಕೊಂಡಿದ್ದೀನಲ್ಲ, ಕರಂಗಲಿ ಬ್ರಾಸ್ಲೆಟ್ ಮತ್ತು ಯಾವುದು ಕಾಳಿ ಯಂತ್ರದ ಬಗ್ಗೆ. ಸೊ ನನಗೆ ಈ ಕರಂಗಲಿ ಬ್ರಾಸ್ಲೆಟ್ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅನಿಸಿದ್ದೇನು ಅಂತ ನಾನು ಹೇಳ್ಬಿಡ್ತೀನಿ. ನನಗೆ ಏನು ಫೀಲ್ ಆಯ್ತಪ್ಪ ಅಂತಂದರೆ, ನನಗೆ ಆ ಟೈಮಲ್ಲಿ ಬರಬೇಕಾಗಿರೋಂತಹ ಲಕ್ ಕೂಡ ಅಲ್ಲಲ್ಲೇ ಸ್ಟಕ್ ಆಗ್ತಾ ಇತ್ತು. ಮೀನ್ಸ್ ಈಗ ನನಗೆ ಮಾರ್ನಿಂಗ್ ಆ ಲಕ್ ಬೇಕು, ಆ ಟೈಮಲ್ಲಿ ಆ ಲಕ್ ನನ್ನ ಹತ್ರ ಬರ್ತಾನೇ ಇಲ್ಲ. ಸೊ ನಾನು ಈವ್ನಿಂಗ್ ನೈಟ್ ಏನು ತೆಗೆದಿಟ್ಟು ಮಲಗಿರ್ತೀನಿ, ಆ ಟೈಮಲ್ಲಿ ಆ ಲಕ್ ನನ್ನ ಹತ್ರ ಬರುತ್ತೆ. ಏನು ನೆಗೆಟಿವ್ ಎನರ್ಜಿ ಇದೆ, ಸೊ ಇದನ್ನು ಕಾಳಿ ಯಂತ್ರ ಗ್ರ್ಯಾಬ್ ಮಾಡ್ಕೊಂಡ್ಬಿಡುತ್ತೆ. ಸೊ ಈ ಥರ ಆಯಿತು. ಸೊ ಅದಕ್ಕೋಸ್ಕರ ನಾನು ಒಂದು ಯೋಚನೆ ಮಾಡಿದೆ, ಹೆಂಗೂ ನೆಗೆಟಿವ್ ಎನರ್ಜಿ ಬರೋದಂತೂ ಬರುತ್ತೆ, ಓಕೆ, ಆ ಟೈಮಿಗೆ. ಬಟ್ ನನಗೆ ಲಕ್ ಬೇಕಾಗಿರೋ ಟೈಮಲ್ಲಿ ನನಗೆ ಲಕ್ನ ನೀಡಿದೆ. ಹಾಗಾಗಿ ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತಾ ಇಲ್ಲ ಇದನ್ನು. ಬಟ್ ನಾನು ಯಾವಾಗ ಆಫೀಸಿಂದ ಮನೆಗೆ ಬರ್ತೀನಿ, ನಾನು ವಿಯರ್ ಮಾಡ್ಕೊಳ್ತೀನಿ. ಆ ಟೈಮಲ್ಲಿ ನನಗೆ ಅಂಥ ಏನೋ ಲಕ್ನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ವಿಯರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನನ್ನ ಒಳಗಡೆ ಆಲ್ರೆಡಿ ಎಂಟರ್ ಆಗಿರೋಂತಹ ಆ್ಯಂಡ್ ಎಂಟರ್ ಆಗೋದಕ್ಕೆ ಕಾಯ್ತಾ ಇರೋಂತಹ ಎಲ್ಲ ನೆಗೆಟಿವ್ ಎನರ್ಜಿನ ಇದು ಗ್ರ್ಯಾಬ್ ಮಾಡ್ಕೊಳ್ಳಿ. ನೈಟು ಕಾಳಿದೇವಿ ಅದನ್ನು ಏನು ಮಾಡಬೇಕೋ ಮಾಡಲಿ ಅಂತ ಹೇಳಿಬಿಟ್ಟು, ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಯಾರೂ ಇದನ್ನು ಇದುವರೆಗೂ ಹೇಳಿರಲ್ಲ, ಯಾರಿಗೂ ಫೀಲ್ ಆಗಿರಲ್ವೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಫೀಲ್ ಆಗಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ನಾನು ಹೇಳೋಕ್ಕೆ ಬಂದಿರುವಂಥ ಒಂದು ಅಲ್ಟಿಮೇಟ್ ಅಮೇಝಿಂಗ್ ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಅಂತ ಅಂದರೆ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಓಕೆನಾ. ಯಾವಾಗ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ನಾವು ನೋಡ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ಒಂದು ಮಿರರ್ನ ನಮ್ಮ ಎದುರುಗಡೆ ನಾವು ಇಟ್ಕೊಂಡಿರ್ತಿದ್ವಿ. ನಮ್ಮ ಮನೇಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಇರ್ಬೋದು, ಒಂದು ಸ್ಮಾಲ್ ಮಿರರ್ ಇರ್ಬೋದು, ಯಾವುದೋ ಒಂದು ಮಿರರ್ನ ಇಟ್ಕೊಂಡ್ಬಿಟ್ಟೇನೆ ನಾವು ಮಿರರ್ ಮ್ಯಾಜಿಕ್ ಟ್ರಿಕ್ಸ್ನ ಮಾಡ್ತಾ ಇದ್ವಿ ಅಲ್ವಾ. ಬಟ್ ಇಲ್ಲಿ ಹಾಗಲ್ಲ, ಯಾವುದೇ ಮಿರರ್ನ ನಾವು ಇಟ್ಕೊಳೋದೇ ಇಲ್ಲ, ಓಕೆ. ಯಾವ ಥರ ಈಗ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ ಒಂದು ಬಾಡಿನ ಇಮ್ಯಾಜಿನ್ ಮಾಡ್ಕೋತಾ ಇದ್ದಾರೆ. ಐ ಥಿಂಕ್ 6 ಪ್ಯಾಕ್ ಆರ್ 8 ಪ್ಯಾಕ್ ಅಂತ ಅಂದ್ಕೊಳ್ಳೋಣ, ಓಕೆನಾ. ಆ ಪರ್ಸನ್ ಏನು ಮಾಡಬೇಕು ಫಸ್ಟ್ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾರ್ಮಲ್ ಆಗಿ ಏನು ಮಾಡಬೇಕು ಅಂದರೆ, ಒಂದು ಪ್ಲೇಸ್ನ ಚೂಸ್ ಮಾಡ್ಕೊಳ್ಳಿ. ಪೀಸ್ಫುಲ್ ಆಗಿರುವಂತಹ ಒಂದು ಪ್ಲೇಸ್ನ ನೀವೇನು ಮಾಡ್ಕೊಬೇಕು, ಚೂಸ್ ಮಾಡ್ಕೊಬೇಕು. ಅದು ಚೂಸ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಹೋಗ್ಬಿಟ್ಟು ಆ ಪ್ಲೇಸಲ್ಲಿ ಆರಾಮಾಗಿ ಕುತ್ಕೊಳ್ಳಿ, ಓಕೆ. ಆರಾಮಾಗಿ ಕುತ್ಕೊಂಡ್ಮೇಲೆ ನಿಮ್ಮ ಕಣ್ಣನ್ನ ಮುಚ್ಕೊಂಡ್ಬಿಟ್ಟು ಸ್ಲೋಲಿ ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಎಷ್ಟು ನಿಮಿಷ, ಎಷ್ಟು ಸೆಕೆಂಡು, ಇದೆಲ್ಲ ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ ನೀವು ಕಾಮ್ ಆಗಬೇಕು, ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆ. ದೆನ್ ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಹೋಲ್ಡ್ ಕೂಡ ಮಾಡ್ಕೊಬೋದು ನೀವು, ಓಕೆನಾ. ಯಾವ ಟೈಪ್ ನಿಮಗೆ ಬೇಕು, ಸೊ ಒಟ್ಟಲ್ಲಿ ನೀವು ಕಾಮ್ ಆಗಬೇಕು. ಅಟ್ಲೀಸ್ಟ್ 3 ಬ್ರೆತ್ಸ್ ಆದರೂ ತಗೊಳ್ಳಿ, ಓಕೆ. ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್, ಆರ್ ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್, ಹೋಲ್ಡ್. ಯಾವ ಥರ ಬೇಕಾದರೂ ಮಾಡ್ಕೊಳ್ಳಿ. ಟೋಟಲಿ ಏನಾಗಬೇಕಪ್ಪ ಅಂತ ಅಂದರೆ, ನೀವು ಕಾಮ್ ಆಗಬೇಕು, ಓಕೆ. ನಿಮ್ಮ ಮನಸ್ಸು ನೀವು ಏನು ಹೇಳ್ತೀರಾ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಸಿಚುವೇಶನಿಗೆ ಅದು ಬಂದಿರಬೇಕು. ಯಾವುದೋ ಟಯರ್ಡ್ನೆಸ್ ಇರ್ಬೋದು, ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಆಗಿರೋವಂತಹ ಟೈಮಲ್ಲಿ ಇರ್ಬೋದು. ಸೊ ಅದನ್ನೆಲ್ಲ ತಂದಿಟ್ಕೊಂಡ್ಬಿಟ್ಟು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋ ಅಂಥದ್ದಲ್ಲ, ಓಕೆನಾ. ಈಗ ನಿಮ್ಮ ಮನಸ್ಸು ಕೂತ್ಕೊಂಡಿದ್ದೀರಾ, ಸೈಲೆಂಟ್ ಆಗಿರೋ ಒಂದು ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀರಾ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಂಡಿದ್ದೀರಾ. ಹೋಲ್ಡ್ ಮಾಡಲೇಬೇಕು ಅಂತ ಕೂಡ ಇಲ್ಲ, ಅಥವಾ ಹೋಲ್ಡ್ ಮಾಡಲೇಬಾರ್ದು ಅಂತ ಕೂಡ ಇಲ್ಲ. ಯಾವುದೋ ಒಂಥರ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಏನಾಗ್ತೀರಾ,
ಪೀಸ್ ಆಗ್ತೀರಾ. ಬಟ್ ನಿಮ್ಮ ಕಣ್ಣ ಓಪನ್ ಮಾಡಬೇಡಿ, ಕಣ್ಣ ಹಾಗೇನೇ ಮುಚ್ಕೊಂಡಿರಿ, ಸರಿನಾ? ಅದಾದಮೇಲೆ ಒಂದೇ ಒಂದು ಮಿರರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಇದೇ ಪ್ಲೇಸಲ್ಲಿ ನೀವು ಮಿರರ್ನ ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಇಲ್ಲ. ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ನಿಮಗೆ ಇಷ್ಟವಾಗಿರೋ ಪ್ಲೇಸ್ ಇರ್ಬೋದು, ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಇಷ್ಟವಾಗಿರೋ ಪ್ಲೇಸ್ ಇರ್ಬೋದು. ನಾನೀಗ ಮಾತಾಡ್ತಾ ಇರುವಂತಹದ್ದು ವಿಜುವಲೈಸೇಷನ್ ಟೆಕ್ನಿಕ್ ಬಗ್ಗೆ. ವಿಜುವಲೈಸ್ ಮಾಡಬೇಕು. ಸೊ ಯಾವುದಾದ್ರೂ ಒಂದು ಪ್ಲೇಸ್ನ ಚೂಸ್ ಮಾಡ್ಕೊಂಬಿಡಿ, ಓಕೆನಾ? ಚೂಸ್ ಮಾಡಿಕೊಂಡು ಆ ಪ್ಲೇಸಿಗೆ ಹೋಗಿದ್ದೀರಾ ನೀವು. ಸೊ ಆ ಪ್ಲೇಸಲ್ಲಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ಎದುರುಗಡೆ ಒಂದು ದೊಡ್ಡ ಮಿರರ್ ಇದೆ, ಓಕೆ? ಹಿಂದ್ಗಡೆ ಡೋರ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಡಬಲ್ ಟ್ರಿಬಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್, ಓಕೆ? ಆ ಒಂದು ದೊಡ್ಡ ಮಿರರ್ ನಿಮ್ಮ ಎದುರುಗಡೆ ಇದೆ. ಸೊ ಆ ಮಿರರ್ ಏನಾಗಿದೆ ಅಂದರೆ ಬ್ಲರ್ ಆಗಿ ಕಾಣಿಸ್ತಾ ಇದೆ. ನೀವು ಅದ್ರ ಎದುರುಗಡೆ ಈಗ ನಾನು ಹೇಗಿದ್ದೀನಿ ಹೀಗೆ, ಓಕೆನಾ? ಯಾವ 8 ಪ್ಯಾಕು ಇಲ್ಲ, ಯಾವ 6 ಪ್ಯಾಕು ಇಲ್ಲ. ಸೊ ಎವ್ರಿ ಒನ್ ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ಏನು ಬೇಕೋ ಅದನ್ನು ವಿಜುವಲೈಸ್ ಮಾಡೋದಕ್ಕೋಸ್ಕರ ಇದು. ಫಸ್ಟಿಗೆ ನೀವೇನಂದರೆ ನೀವು ಹೇಗಿದ್ದೀರಾ ಹಾಗೇ ಆ ಮಿರರ್ ಎದುರುಗಡೆ ನಿಂತ್ಕೊಳ್ತೀರಾ, ಓಕೆನಾ? ಅದು ಬಟ್ ಅಲ್ಲಿ ನೀವು ಏನೋ ಅಂದರೆ ಏನೂ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಎಲ್ಲ ಬ್ಲರ್ರು. ನೀವು ಎದುರುಗಡೆ ಇದ್ದೀರಾ ಅಷ್ಟೇ, ನಿಮಗೆ ನೀವು ಕಾಣಿಸ್ತಾ ಇದ್ದೀರಾ. ಕಣ್ಣು ಮುಚ್ಕೊಂಡು ನೀವು ವಿಜುವಲೈಸ್ ಮಾಡ್ತಾ ಇರ್ಬೇಕಾದ್ರೆ ಆ ಮಿರರ್ ಕೂಡ ಕಾಣಿಸ್ತಾ ಇದೆ. ಆ ಮಿರರ್ ಒಳಗಡೆ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅದು ಕೂಡ ಕಾಣಿಸ್ತಾ ಇದೆ. ಬಟ್ ಆ ಮಿರರ್ ಏನಾಗಿದೆ, ಬ್ಲರ್ ಆಗಿದೆ, ನೀವು ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಓಕೆನಾ? ಅದಾದಮೇಲೆ ಅದನ್ನು ಜಸ್ಟ್ 1-5 ಮಿನಿಟ್ಸ್ ವಿಜುವಲೈಸ್ ಮಾಡಿ. ಅದಾದಮೇಲೆ ನಾವೀಗ ರೈಟ್ ವೇಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಸ್ವಲ್ಪ ರೈಟ್ಗೆ ತಿರುಗಿ, ಓಕೆ? ನಾನಿಲ್ಲಿ ತಿರುಗಿ ಮತ್ತೆ ವಾಪಸ್ ಈ ಕಡೆನೇ ಬರ್ತಾ ಇದ್ದೀನಿ ವಿಡಿಯೋ ಮಾಡ್ತಾ ಇರೋದ್ರಿಂದ. ಸೊ ನಿಮ್ಮ ರೈಟ್ಗೇನೆ ನೀವು ತಿರುಗಬೇಕು, ರೈಟ್ಗೆ ತಿರುಗಿ. ದೆನ್ ಅಗೈನ್ ವಿಜುವಲೈಸ್ ಮಾಡಿ ಒಂದು ಗೋಲ್ಡನ್ ಮಿರರ್ ಇದೆ ನಿಮ್ಮ ಎದುರುಗಡೆ, ಓಕೆ? ಗೋಲ್ಡನ್ ಮಿರರ್. ಮೊದಲು ಏನು ಇಮ್ಯಾಜಿನ್ ಮಾಡಿದ್ರಿ ಅದರಷ್ಟೇ ದೊಡ್ಡದು, ಅದ್ರಿಗಿಂತ ದೊಡ್ಡದಾಗಿರ್ಬೋದು. ಸೊ ಆ ಗೋಲ್ಡನ್ ಮಿರರಲ್ಲಿ ಅದು ಹೆಂಗಿದೆ ಅಂತಂದರೆ ನೀವು ಪರ್ಫೆಕ್ಟಾಗಿ ಅದರಲ್ಲಿ ಕಾಣಿಸ್ತಾ ಇದ್ದೀರಾ, ಓಕೆ? ಅಲ್ಲಿ ಯಾವುದೇ ಥರ ಬ್ಲರ್ ಇರ್ಬೋದು, ಯಾವುದೇ ಥರ ಮಾರ್ಕ್ ಇರ್ಬೋದು, ನಥಿಂಗ್ ಈಸ್ ದೇರ್. ನೀವು ಪರ್ಫೆಕ್ಟಾಗಿ ಕಾಣಿಸ್ತಾ ಇದ್ದೀರಾ. ನಿಮಗೆ ಏನು ಬೇಕಾಗಿದೆ 6 ಪ್ಯಾಕ್ ಆರ್ 8 ಪ್ಯಾಕ್, ಸೊ ನೀವು ಅದೇ ಥರ ಆ ಮಿರರಲ್ಲಿ ಕಾಣಿಸ್ತಾ ಇದ್ದೀರಾ. ಆ ಥರ ವಿಜುವಲೈಸ್ ಮಾಡಬೇಕು ನೀವು, ಓಕೆ? ವಿಜುವಲೈಸ್ ಮಾಡಿ ಒಂದು 5 ಮಿನಿಟ್ಸ್ ಮಾಡಿ. ಬಟ್ ಅಲ್ಲಿ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದೆ ಫಸ್ಟ್ ಬ್ರೆತಿಂಗ್ ಪ್ರಾಕ್ಟೀಸ್ ಮಾಡಿಸಿದೆ ಅಲ್ವಾ, ನಾನು ಬ್ರೆತ್ ಪ್ರಾಕ್ಟೀಸ್ ಮಾಡಿಸಿದೆ ನಿಮಗೆ. ಮೀನ್ಸ್ ಮೆಡಿಟೇಷನ್ ಪ್ರಾಕ್ಟೀಸ್ನ ನಾನು ನಿಮಗೆ ಮಾಡಿಸಿದೆ. ಆ ಥರ ಒಂದು ಪ್ರಾಕ್ಟೀಸ್ನ ಮಾಡಿ ನೀವು ಅಷ್ಟು ಕಾಮಾಗಿರಬೇಕು. ನಿಮ್ಮ ಮೈಂಡ್ ಅದನ್ನು ಒಪ್ಕೊಳ್ಳೋ ಲೆವೆಲ್ಗೆ ನೀವೇನು ಮಾಡಬೇಕು, ಇದನ್ನು ವಿಜುವಲೈಸ್ ಮಾಡಬೇಕು, ಓಕೆನಾ? ಆ ಮಿರರಲ್ಲಿ ನೀವು ಹಾಗೆ ಕಾಣಿಸ್ತಾ ಇದ್ದೀರಾ. ಒಂದು 5 ಮಿನಿಟ್ಸ್ ನೋಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಡಿಯರ್ ಬಾಡಿ, ಥ್ಯಾಂಕ್ ಯು ಫಾರ್ ದಿಸ್ 6 ಪ್ಯಾಕ್, ಅಂದರೆ ಥ್ಯಾಂಕ್ ಯು ಫಾರ್ ದೋಸ್ ಆರ್ ಆಲ್ ದ ಫುಡ್ಸ್. ನೀವೇನೇನು ತಿಂದಿರ್ತೀರ ಆ ಒಂದು 6 ಪ್ಯಾಕ್ ಆರ್ 8 ಪ್ಯಾಕ್ ಬರೋದಕ್ಕೆ ನೀವೇನೇನು ಮಾಡಿರ್ತೀರ ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳಿಬಿಡಿ. ದೆನ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಆ ಎನರ್ಜಿನ. ಎಸ್, ನಾನು ಈ ಥರ ಇದ್ದೀನಿ, ವಾವ್, ಎಲ್ಲರೂ ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಲೈಕ್ ದಟ್. ಇಮ್ಯಾಜಿನೇಷನ್ ಅಷ್ಟೇ, ವಿಜುವಲೈಸೇಷನ್ ಅಷ್ಟೇ. ಈ ಥರ ಮಾಡಿ ಆ ಒಂದು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿ. ದೆನ್ ಅಗೇನ್ ಮತ್ತೆ ನಾರ್ಮಲ್ ಸಿಚುವೇಶನಿಗೆ ಬನ್ನಿ. ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡ್ಕೊಳ್ಳಿ. ನಾರ್ಮಲಾಗಿ ನಿಮ್ಮ ಕೆಲಸನ ಮಾಡ್ಕೊಳ್ತಾ ಹೋಗಿ. ಇದಾದಮೇಲೆ ಇದು ಒಂದು ಟ್ರಿಕ್, ಆಯಿತಾ? ಹೈಲಿ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟ್ರಿಕ್ ಇದು. ಇದಾದಮೇಲೆ ಇದನ್ನು ನಾವು ಬರೀ ಒಂದು 6 ಪ್ಯಾಕಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯನಾ, 8 ಪ್ಯಾಕಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯನಾ? ನೋ. ನಿಮ್ಮ ಹೇರ್ಸಿಗೆ ಮಾಡ್ಬೋದು, ನಿಮ್ಮ ಕಲ್ಲರ್ಗೆ ಮಾಡ್ಬೋದು, ಮೊನಿಗೆ ಮಾಡ್ಬೋದು. ಯಾವ ಥರ, ಈಗ ಮೊನಿಗೆ ಯಾವ ಥರ ಮಾಡೋದು? ನನ್ನ ಹತ್ರ ದುಡ್ಡಿಲ್ಲ, ನಾನು ಹಾಗೆ ಹೀಗೆ ಮನೆ ಇಲ್ಲ, ಕಾರಿಲ್ಲ, ಅದಿಲ್ಲ, ಇದಿಲ್ಲ, ಲೀಸ್ಟ್ ಇಲ್ಲ ಅನ್ನುವಂತಹ ಲೀಸ್ಟ್ನ ನೀವು ಕೇಳಿದ್ರಿ, ಸ್ಕ್ಯಾರ್ಸಿಟಿ ಲೀಸ್ಟ್ನ ನೀವು ಕೇಳಿದ್ರಿ ಅಂದರೆ ಇಷ್ಟು ಉದ್ದ ಅಲ್ಲ, ಎಷ್ಟು ಉದ್ದ ಬೇಕಾದರೂ ಕೊಡ್ತೀವಿ. ಆಮೇಲೆ ರೈಟ್, ಓಕೆ. ಅದೇ ಅಬಂಡೆನ್ಸ್ ಲೀಸ್ಟ್ ಕೊಡಪ್ಪ ಅಂತ ಅಂದರೆ ನನ್ನ ಹತ್ರ ಏನೂ ಇಲ್ಲ,
ಹಾಕ್ಕೊಳ್ಳೋದಕ್ಕೆ ಒಂದು ಡ್ರೆಸ್ಸು ಇಲ್ಲ ಅಂತ ಹೇಳ್ತೀವಿ. ಅಂಥ ಒಂದು ಮೈಂಡ್ ಸೆಟ್ಟಲ್ಲಿ ನಾವಿರ್ತೀವಿ. ಓಕೆ, ಆ್ಯಕ್ಚುಲಿ ಸ್ಕ್ಯಾರ್ಸಿಟಿಗಿಂತ ಅಬಂಡೆನ್ಸ್ ನಮ್ಮ ಹತ್ರ ಜಾಸ್ತಿ ಇದೆ. ಎಷ್ಟೋ ಜನ ಒಂದಿನ ಹಾಕ್ಕೊಳ್ಳೋದಕ್ಕೆ ಒಂದು ಜೊತೆ ಡ್ರೆಸ್ ಕೂಡ ಇರೋದಿಲ್ಲ. ನಮ್ಮ ಹತ್ರ ಎಷ್ಟು ಡ್ರೆಸ್ ಇರುತ್ತೆ. ಸೊ ನಾವು ಎಲ್ಲದಕ್ಕೂ ಅಬಂಡೆನ್ಸ್ 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 ಅಂತ ಫೀಲ್ ಮಾಡಿಕೊಂಡ್ರೆ ಅಬಂಡೆನ್ಸ್ ನಮ್ಮ ಹತ್ರ ಇರೋಷ್ಟು ಇನ್ನೊಬ್ರ ಹತ್ರ ಇರೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಈಗ ಹೇಗೆ ವಿಜುವಲೈಸ್ ಮಾಡೋದಪ್ಪ? ಸೇಮ್ ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ಹೋಲ್ಡ್, ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ಹೋಲ್ಡ್, ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ಹೋಲ್ಡ್. ಓಕೆ, ಇದೇ ಥರ ಒಂದು ಪ್ರಾಕ್ಟೀಸ್ನ ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ಏನು ಮಾಡ್ತೀರಾ? ನಾರ್ಮಲಿ ಒಂದು ಮಿರರ್, ಓಕೆ, ನೀವು ಆ ಮಿರರಲ್ಲಿ ಕರೆಕ್ಟಾಗಿ ಕಾಣಿಸೋದೇ ಇಲ್ಲ, ಬ್ಲರ್ 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 ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಆ ಒಂದು ಮಿರರಲ್ಲಿ ನೀವು ಹೇಗೆ ನಿಂತ್ಕೊಂಡಿದ್ದೀರಾ ಅಂದರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ನೀವೆಷ್ಟು ಫೀಲ್ ಆಗಿ, ಎಷ್ಟು ನೋವಾಗಿ, ಎಷ್ಟು ಬೇಜಾರು ಪಟ್ಕೊಂಡಿರ್ತೀರ, ಆ ಥರ ಆ ಮಿರರ್ ಎದುರುಗಡೆ ನಿಂತ್ಕೊಂಡಿರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ದೆನ್ ಅದಾದಮೇಲೆ ರೈಟ್ ವೇಗೆ ಹೋಗ್ತಾ ಇದೀವಿ. ಸೊ ರೈಟ್ಗೆ ತಿರುಗಿ, ದೆನ್ ರೈಟ್ಗೆ ತಿರ್ಗಾದ್ಮೇಲೆ ಏನು ಮಾಡ್ತೀರಾ? ರೈಟಲ್ಲಿ ಗೋಲ್ಡನ್ ಮಿರರ್, ದೊಡ್ಡದಾಗಿರೋ ಅಂಥ ಒಂದು ಗೋಲ್ಡನ್ ಮಿರರ್, ಆ ಮಿರರ್ ಎದುರುಗಡೆ ನಿಂತ್ಕೊಂಡಿದ್ದೀರಾ. ನೀವು ಜಸ್ಟ್ ಏನಾಗ್ತಾ ಇದೆ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ, 1 crore rupees ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಹೇಳ್ಬಿಟ್ಟು. ವಾವ್, ಥ್ಯಾಂಕ್ ಯು ಸೋ ಮಚ್ ಮೋನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಮನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ 1 crore rupees. ಯಾರಾದರೂ ಟ್ರಾನ್ಸ್ಫರ್ ಮಾಡಿರಲಿ, ಅದನ್ನು ಕಟ್ಕೊಂಡು ನಮಗೆ ಏನಾಗಬೇಕಾಗಿದೆ, ನಮ್ಮ ಅಕೌಂಟಲ್ಲಿ ಆ ದುಡ್ಡು ಇದೆ. ಆಮೇಲೆ ರೈಟ್, ಎಸ್, ಆ ದುಡ್ಡು ಇರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ. ಆ ಮಿರರ್ ಎದುರುಗಡೆ ಅದನ್ನು ಶೋ ಮಾಡಿ. ಸೊ ನನಗೆ ಈ 1 crore rupees ನನ್ನ ಅಕೌಂಟಿಗೆ ಬಂದಿದೆ, ನಾನು ಏನೇನು ಮಾಡ್ಬೇಕು ಅನ್ಕೊಂಡಿದ್ದೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಜುವಲೈಸ್ ಮಾಡಿ. ಮೂವಿಗೆ ಹೋಗ್ಬೇಕು ಅನ್ಕೊಂಡಿದ್ರಾ, ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ರಾ, ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರಾ, ಅಥವಾ ಏನು ಮಾಡ್ಬೇಕು ಅನ್ಕೊಂಡಿದ್ರಿ, ಒಂದು ಮನೆ ತಗೋಬೇಕಂತ ಅನ್ಕೊಂಡಿದ್ರಾ, ಶಾಪಿಂಗ್ ಹೋಗ್ಬೇಕು ಅನ್ಕೊಂಡಿದ್ರಾ, ಎಲ್ಲನೂ ವಿಜುವಲೈಸ್ ಮಾಡಿ ಬಿಸಾಕ್ಬಿಡಿ. ಓಕೆನಾ? ವಿಜುವಲೈಸ್ ಮಾಡಿ ಖುಷಿ ಪಟ್ಬಿಡಿ. ಆ್ಯಂಡ್ ಆ ಒಂದು ನೋಟಿಫಿಕೇಷನ್ ಇದೆಯಲ್ಲ, ಆ ನೋಟಿಫಿಕೇಷನ್ ಟ್ಯೂನ್ ಫಸ್ಟೇ ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡಿದ್ದೀವಿ, ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಟ್ಯೂನು. ಇದು ಮೆಸೇಜ್ ಬಂದಾಗ, ಅಮೌಂಟ್ ಕ್ರೆಡಿಟ್ ಆಗಿರೋ ಮೆಸೇಜ್ ಬಂದಾಗ ಈ ನೋಟಿಫಿಕೇಷನ್ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಆ ಮಿರರ್ ಎದುರುಗಡೆ ನಿಂತ್ಕೊಂಡಾಗ ನಮಗೆ ಟನ್ ಅಂತ ಅದೇ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೀವು ಓಪನ್ ಮಾಡ್ತೀರಾ ನಿಮ್ಮ ಮೊಬೈಲ್ನ, ಏನು ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದರೆ, 1 crore rupees ಕ್ರೆಡಿಟೆಡ್ ಟು ಯುವರ್ ಅಕೌಂಟ್. ವಾವ್! ಸೊ ಆ ಒಂದು ಎಕ್ಸ್ಪ್ರೆಷನ್ ಏನಿದೆ, ಆ ಒಂದು ಹ್ಯಾಪಿನೆಸ್ ಏನಿದೆ, ಆ ಹ್ಯಾಪಿನೆಸ್ನ, ಆ ಒಂದು ಎಕ್ಸ್ಪ್ರೆಷನ್ನ ಆ ಮಿರರ್ ಎದುರುಗಡೆ ತೋರಿಸಿ, ದೆನ್ ಆ ಒಂದು ಎನರ್ಜಿನ ಹಾಗೆ ಗ್ರ್ಯಾಬ್ ಮಾಡ್ಕೊಳ್ಳಿ. ದೆನ್ ನಾರ್ಮಲ್ ವರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮ್ಮನ್ನ ಭ್ರಮೆಗೆ ಒಳಪಡಿಸ್ತಾ ಇಲ್ಲ. ಸೊ ಇದು ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತು ನಿಮ್ಮ ಹತ್ರ ಏನಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ, ಅದು ಮಂಗ ಅದು, ಆಯಿತಾ? ಸೊ ಅದನ್ನು ಕಾನ್ಷಿಯಸ್ ಮೈಂಡ್ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟಿದೆ. ಅದನ್ನು ಆ ಕಾನ್ಷಿಯಸ್ ಮೈಂಡಿನ ಕಂಟ್ರೋಲಿಂದ ಹೊರಗಡೆ ತಂದುಬಿಟ್ಟು ನಾವು ಸಬ್ ಕಾನ್ಷಿಯಸ್ ಮೈಂಡ್ನ ನಮ್ಮ ಕಂಟ್ರೋಲಿಗೆ ನಾವು ತೊಗೊಬೇಕು. ಸೊ ಅದಕ್ಕೆ ಅರ್ಥ ಮಾಡಿಸೋದಕ್ಕೆ ನಾವು ಒಂದು ವೇನ ಹುಡುಕಬೇಕು. ಈ ಒಂದು ವೇನ ಹುಡುಕಿದ್ದೀವಿ ನಾವು ಇವಾಗ. ಓಕೆನಾ? ಡೈಲಿ ನಿಮಗೆ ಯಾವ್ಯಾವಾಗ ಟೈಮ್ ಇರುತ್ತೆ, ನೀವು ಬಸ್ಸಲ್ಲಿ ಕುತ್ಕೊಂಡು ಬೇಕಾದರೂ ಮಾಡ್ರಿಯಪ್ಪ, ಬಟ್ ವಿಜುವಲೈಸೇಷನ್ ಪ್ರಾಪರ್ ಆಗಿರಬೇಕು. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡ್ತಾನೆ ಇದನ್ನ ಮಾಡಿದ್ರಿ ಅಂತ ಅಂದರೆ ಎನಿ ಹೆಲ್ತ್ ಇಶ್ಯೂಸ್ಗೆ ಕೂಡ ಮಾಡ್ಬೋದು. ಸೊ ಎನಿ ಟೈಪ್ಸ್ ಆಫ್ ನಿಮ್ಮ ಪ್ರಾಬ್ಲಮ್ಸಿಗೆ ಇದನ್ನು ನೀವು ಯೂಸ್ ಮಾಡ್ಕೊಬೋದು. ಅಥವಾ ನಿಮ್ಗೆ ಏನೋ ಬೇಕಾಗಿರೋದಕ್ಕೆ, ನಿಮಗೆ ಜಾಬ್ ಸಿಕ್ಕಿರೋದಕ್ಕಿರ್ಬೋದು, ಅಥವಾ ಫಾರಿನ್ ಟ್ರಿಪ್ ಮ್ಯಾನಿಫೆಸ್ಟ್ ಮಾಡೋದಕ್ಕಿರ್ಬೋದು, ಯಾವುದೋ ಟೆಂಪಲ್ಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕಿರ್ಬೋದು, ಯಾವುದೋ ಒಂದು ನೀವು ಪಾರ್ಟಿಗೆ ಹೋಗ್ಬೇಕಾಗಿರುತ್ತೆ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಇರ್ಬೋದು. ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ನೀವು ಹ್ಯಾಪಿ ಟೈಮ್ಸ್ನ ಸ್ಪೆಂಡ್ ಮಾಡಬೇಕು. ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಸೊ ಆ ಚೆನ್ನಾಗಿರೋ ಒಂದು ರಿಲೇಷನ್ಶಿಪ್ನ ಆ ಒಂದು ಮಿರರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಫಸ್ಟ್ ಬ್ಲರ್ ಮಿರರ್ ಇರುತ್ತೆ, ಸೆಕೆಂಡ್ ಕ್ಲಿಯರ್ ಆಗಿರುವಂತಹ ಒಂದು ಕ್ರಿಸ್ಟಲ್ ಕ್ಲಿಯರ್ ಏನಿರುತ್ತೆ ಮಿರರ್ ಇರುತ್ತೆ. ರೈಟ್ ಸೈಡಿಗೆ ತಿರುಗಿಬಿಟ್ಟೇನೆ ನೀವು ಅದನ್ನು ಮಾಡಬೇಕು, ರೈಟ್ ವೇಗೇನೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ರಿಸಲ್ಟ್ನ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.